ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ತೇನವ ಪಾರು, ನಾನು ಮಾಡಿರೋ ಅಡುಗೆನ ವಿಷ ಅನ್ನೋ ರೀತಿಯಲ್ಲಿ ಕೋಪ ಮಾಡ್ಕೊಂಡು ಹೋಯ್ತಾನೆ. ಮುಂದೆ ಹಿಂಗೆ ಆದ್ರೆ ಅವನು ನಾನು ಮಾಡಿರೋ ಅಡುಗೆನ ಊಟ ಮಾಡೋಕ್ಕಿಲ್ಲ. ಅವನಿಗೆ ಎದೆ ಹಾಲು ಕೊಟ್ಟು ಬೆಳೆಸಿರೋಳು ನೀನ್ ಶಾರೋ. ನಿನ್ ಕೈ ತುತ್ತು ತಿಂದೆ ಅವನು ಈಟಿ ಎತ್ತರಕ್ಕೆ ಬೆಳೆ ಕಾಯ್ತಿದ್ದ. ನಂದ್ಕೊಂಬೇಡ ಅತ್ತೆ, ಇದ್ರಲ್ಲಿ ನನ್ನ ಗಂಡಂದು ಯಾವ ತಪ್ಪು ಇಲ್ಲ ಅನ್ನೋದೇ ನನ್ನ ಮಾತು. ಅವ್ನು ಸರಿಯಾಗೇ ಇದ್ದಾನೆ. ತಾಯಿ ಕೈ ರುಚಿ ತಿಂದಿರೇ ಹೋದ್ರುವೆ ನಿನ್ ಗಂಡನ ಪರ ವಹಿಸ್ತಿದ್ಯಲ್ಲವ? ಖಂಡಿತವಾಗ್ಲೂ ಈ ವಿಷಯದಲ್ಲಿ ನಾನು ನನ್ನ ಗಂಡನ ಪರನೇ ಮಾವಯ್ಯ. ಸಾಮಾನ್ಯವಾಗಿ ನಾವು ಒಬ್ಬರಿಂದ ನೋವಾದಾಗ ಯಾವ ಕಾರಣಕ್ಕೆ ನೋವಾಗಿದೆ ಅಂತ ನಾವು ಯೋಚನೆ ಮಾಡಲ್ಲ. ಬದಲಾಗಿ ಅವರಿಂದ ನಮ್ಗೆ ಎಷ್ಟು ಕಷ್ಟ ಆಯ್ತಲ್ಲ ಅನ್ನೋದೇ ನಮ್ಮ ತಲೆಗೆ ಬರೋದು. ಇಲ್ಲಿ ಅತ್ತೆ ಮಾವನ ವಿಷಯದಲ್ಲಿ ಆಗಿರೋದು ಅದೇ. ಅತ್ತೆ ಇದಕ್ಕಿದ್ದಂಗೆ ಹೊರಟ್ಬಿಟ್ರು, ಆಗ ಮಾವ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದೇ ಅವನ ಮನಸ್ಸಲ್ಲಿ ಉಳ್ಕೊಂಡಿರೋದು. ಅತ್ತೆ ಯಾವ ಕಾರಣಕ್ಕೆ ಹೋದ್ರು ಅನ್ನೋದು ಅವ್ನು ಯೋಚನೆ ಮಾಡಲಿಲ್ಲ. ಹಾಗಾಗಿ ಈ ವಿಷಯ ತಿಳಿಯಾಗೋವರೆಗೂ ನಾವು ತಿದ್ದಕ್ಕಾಗಲ್ಲ, ಅರ್ಥ ಮಾಡಿಸೋದಕ್ಕೂ ಆಗಲ್ಲ. ಅತ್ತೆ ಯಾವ ಕಾರಣಕ್ಕೆ ಹೋದ್ರು ಅನ್ನೋದು ಅವ್ನು ಯೋಚನೆ ಮಾಡಲಿಲ್ಲ. ಹಾಗಾಗಿ ಈ ವಿಷಯ ತಿಳಿಯಾಗೋವರೆಗೂ ನಾವು ತಿದ್ದಕ್ಕಾಗಲ್ಲ, ಅರ್ಥ ಮಾಡಿಸೋದಕ್ಕೂ ಆಗಲ್ಲ. ಹಂಗಾರೆ ನನ್ನ ಹೆಂಡ್ರು ನನ್ನ ಮಗ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಅಂತೀವ? ಅಯ್ಯೋ, ಒಂದಾಗಕ್ಕಾಗದೇ ಇಲ್ಲ ಅಂತಿಲ್ಲ ಮಾವಯ್ಯ. ನಾನು ಟೈಮ್ ಬೇಕಷ್ಟೆ. 8 ದಿನ, 8 ತಿಂಗಳು, 8 ವರ್ಷ ನನ್ನ ಹೆಂಡ್ರು ಕಣ್ಣೀರು ನದಿಯಾಗಿ ಹರಿದೈತೆ. ನೊಂದ್ಕೊಂಡು ಮಾಡೋ ಕೆಲಸ ಅಲ್ಲ ಮಾವಯ್ಯ, ಇದು ನೋಡ್ಕೊಂಡು ಮಾಡಬೇಕಾಗಿರೋ ಕೆಲಸ. ಪಾರು, ನನಗೆ ಅರ್ಥ ಆಗಲಿಲ್ಲ ಕಣವ. ಅತ್ತೆ, ನಾವು ಇದನ್ನು ಒಂದೊಂದೇ ಹಂತದಲ್ಲಿ ಮಾಡಬೇಕು. ನೀವು ಅವ್ರ ಜೀವನದಲ್ಲಿ ವಾಪಸ್ ಬಂದಿದ್ದೀರಾ ಅಂತ ಅವ್ರಿಗೆ ತಿಳಿಸೋದಕ್ಕೆ ತಿಂಗ್ಳುಗಟ್ಟಲೆ ಟೈಮ್ ತಗೊಳ್ತು. ಮನೆಗೆ ಬಂದ್ರಿ, ಉಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ನೀವು ಮನೇಲೇ ಉಳ್ಕೊಳ್ಳೋ ಹಾಗಾಯಿತು. ಮದುವೆ ನೋಡೋಕ್ಕಾಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಮದುವೆ ನೋಡೋ ಹಾಗೂ ಆಯಿತು. ಮುಂದಿರೋದು ಮಾತು. ನೀವಿಬ್ಬರು ಮಾತಾಡಿಸ್ಬೇಕು. ಆಮೇಲೆ ನೀವಿಬ್ರು ಒಂದಾಗೋ ವಿಷಯಕ್ಕೆ ಕೈ ಹಾಕಬೇಕು. ಪಂಚಾಯತಿಲಿ ಮತ್ತೆ ಏನಾನ ತೆಪ್ಪಾಗಿ ನಿರ್ಧಾರ ಬಂದ್ರೆ ನಮ್ಮ ಶಾರು ಮತ್ತೆ ಹೋಗ್ಬೇಕಾಯ್ತದಲ್ಲವ? ಅವಾಗ ಏನ್ ಮಾಡೋಣ? ನಾಳೆ ಏನಾಗುತ್ತೆ ಅಂತ ಕಂಡವ್ರಿಲ್ಲ ಮಾವಯ್ಯ. ಇವತ್ತು ನಮ್ದು. ಇವತ್ತು ಏನೆಲ್ಲ ಆಗುತ್ತೋ ಅದನ್ನ ಮಾಡೋಣ. ಅಲ್ಲವಾ, ನಾನು ಮಾಡಿರೋ ಅಡುಗೆನೇ ಒಪ್ಕೊಳ್ದೇ ಇರೋನು ಮುಂದೆ ಒಪ್ಕೋತಾನ? ಅತ್ತೆ, ಅಮ್ಮನ ಕೈ ತುತ್ತು ಮಕ್ಳಿಗೆ ಸಿಗಬೇಕು, ಸಿಕ್ಕೇ ಸಿಗುತ್ತೆ. ಇವತ್ತು